ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇವತ್ತಿನ ಸಂಚಿಕೆಯಲ್ಲಿ ಅಣ್ಣ ತಂಗಿ ಇಲ್ಲ ಅಕ್ಕ ತಮ್ಮಂದಿರ ಬಾಂಧವ್ಯದಲ್ಲಿರುವಂಥ ಬಿರುಕು, ಅಣ್ಣ ತಂಗಿ ಇಲ್ಲ ಅಕ್ಕ ತಮ್ಮ ಇವರಲ್ಲಿ ಬಂದಿರತಕ್ಕಂಥ ಮನಸ್ತಾಪ, ಹಲವಾರು ರೀತಿಯ ದ್ವಂದ್ವ, ದ್ವೇಷ, ಅಸೂಯೆ, ಕೋಪಗಳನ್ನು ನಿವಾರಣೆ ಮಾಡಿಕೊಳ್ಳೋದು ಹೇಗೆ ಅನ್ನೋ ವಿಚಾರನ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತು ನಮ್ಮ ಸಮಾಜ ಕುಟುಂಬಗಳಿಂದ ತುಂಬಿದೆ. ನಮ್ಮ ಸಮಾಜ ಕುಟುಂಬಗಳಿಂದ ಇರುವಂಥದ್ದು. ಎಲ್ಲ ಕುಟುಂಬಗಳು ಸೇರಿದಾಗ ಸಮಾಜ ಅಂತ ಆಯಿತು. ಕುಟುಂಬ ಅಂದ ತಕ್ಷಣವೇ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿರು ಇರ್ತಾರೆ. ಎಲ್ರಿಗೂ ಇರ್ತಾರೆ ಅಂತಿಲ್ಲ, ಕೆಲವು ಮನೇಲಿ ಇರ್ತಾರೆ. ಇವತ್ತೇನಾಗಿದೆ, ಕಲಿಯುಗದ ಪ್ರಥಮ ಪಾದದಲ್ಲಿ ಅಣ್ಣನ ಕಂಡ್ರೆ ತಂಗಿಗಾಗಲ್ಲ, ತಂಗಿಗೆ ಅಣ್ಣನ ಕಂಡ್ರೆ ಆಗಲ್ಲ. ಅಕ್ಕ ಯಾವಾಗಲೂ ತಮ್ಮನ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡ್ತಿರ್ತಾರೆ, ಇಲ್ಲ ತಮ್ಮ ಅಕ್ಕನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಿರ್ತಾರೆ. ಇದು ಈಗೊಂದು ಫ್ಯಾಷನ್ ಆಗಿಬಿಟ್ಟಿದೆ. ಈಗ ಅಣ್ಣ ತಮ್ಮಂದಿರು ಹೊಂದಾಣಿಕೆ ಇಲ್ಲ, ಅಕ್ಕ ತಂಗಿರಲ್ಲಿ ಹೊಂದಾಣಿಕೆ ಇಲ್ಲ, ಇಲ್ಲ ಅಣ್ಣ ತಂಗಿ ಇಲ್ಲ ತಂಗಿ ತಮ್ಮಂದಿರಲ್ಲಿ ಹೊಂದಾಣಿಕೆ ಇಲ್ಲ. ಇದು 4 ವೆರೈಟಿ ದೋಷಗಳಿದೆ ಸಮಾಜದಲ್ಲಿ. ಇನ್ನೊಮ್ಮೆ ಹೇಳ್ತೀನಿ, ಅಣ್ಣ ತಮ್ಮ ಅವರಲ್ಲೂ ಹೊಂದಾಣಿಕೆ ಇಲ್ಲ, ದ್ವೇಷ, ಅಸೂಯೆ, ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಅಣ್ಣ ತಮ್ಮಂದಿರು. ಅಣ್ಣ ತಂಗಿ ಮೇಲೆ ದ್ವೇಷಿಸ್ತಾನೆ, ಅಣ್ಣ ತಂಗಿ ಮೇಲೆ ದ್ವೇಷಿಸ್ತಾನೆ, ಇಲ್ಲ ತಂಗಿ ಅಣ್ಣನ ಮೇಲೆ ದ್ವೇಷ ಮಾಡ್ತಾಳೆ ಯಾವುದೋ ಕಾರಣದಿಂದ. ಇದು ಒಂದಾಯಿತು. ಮೂರನೇದು, ಅಕ್ಕ ತಮ್ಮಂದಿರ ಮೇಲೆ ದ್ವೇಷ. ಸ್ವಂತ ಅಕ್ಕ ತಮ್ಮಂದಿರ ಕಂಡ್ರೆ ಆಗಲ್ಲ, ತಮ್ಮಂದಿರಿಗೆ ಬೈಯೋದು, ಮಾಟ ಮಂತ್ರ ಮಾಡಿಸೋದು ಅಕ್ಕ ತಮ್ಮಂದಿರಿಗೆ. ನಾಲ್ಕನೇದು, ಅಕ್ಕ ತಂಗಿರಿಗೆ ಆಗೋದಿಲ್ಲ, ಅವ್ರ ಮೇಲೆ ಗಂಡು ಮಕ್ಕಳಿಲ್ಲ, ಬರೀ ಹೆಣ್ಮಕ್ಳೇ. ಅಕ್ಕನ ಕಂಡ್ರೆ ತಂಗಿಗಾಗಲ್ಲ, ತಂಗಿ ಕಂಡ್ರೆ ಅಕ್ಕನಿಗಾಗಲ್ಲ. ಇವರಿಬ್ಬರಲ್ಲೇ ದ್ವಂದ್ವ, ಇವರಿಬ್ಬರಲ್ಲೇ ದ್ವೇಷ, ಇವರಿಬ್ಬರಲ್ಲೇ ಕೋಪ. ಈ 4 ವೆರೈಟಿ ದೋಷಗಳು ಕುಟುಂಬದಲ್ಲಿ ಎದ್ದು ಕಾಣ್ತಾ ಇದೆ ಈಗಿನ ಕಲಿಯುಗದಲ್ಲಿ. ಯಾವಾಗಲೂ ಕ್ರೋಧ ಜಾಸ್ತಿ, ಅಸೂಯೆ, ಕೋಪ, ಈ ಥರದ ದೋಷಗಳು ಇವತ್ತು ಮನೆಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಈ ಥರ ಬಿರುಕು, ಈ ರೀತಿ ಬಾಂಧವ್ಯಗಳಲ್ಲಿ ಬಿರುಕು ಬಿಟ್ಟುಕೊಂಡು ದ್ವೇಷ ಅಸೂಯೆಗಳಿಂದ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಾ ಇದ್ದಾರೆ. ಅಲ್ಲಿಂದ ಪೊಲೀಸ್ ಸ್ಟೇಷನಲ್ಲಿ ಫೈಲ ಕೋರ್ಟ್ಗೆ ಹೋಗ್ತಾ ಇದ್ದಾರೆ. ಕೋರ್ಟಲ್ಲಿ ವರ್ಷಾನುಗಟ್ಟಲೆ ಈ ಬಾಂಧವ್ಯದ ಬಗ್ಗೆ ಕೇಸ್ ಸಿಕ್ಕಾಪಟ್ಟೆ ಇದೆ. ಇದು ಬಿಟ್ಟರೆ ಬೇರೆ ಇಲ್ಲ. ಆ ಸೈಟ್ ನನಗೆ ಬಂದಿಲ್ಲ ಅಂತ ಅಕ್ಕ ತಮ್ಮಂದಿರ ಮೇಲೆ ಕೇಸು, ಅಣ್ಣ ತಂಗಿರ ಮೇಲೆ ಕೇಸು, ಅಕ್ಕ ತಂಗಿರೇ ಗಲಾಟೆ, ಅಣ್ಣ ತಮ್ಮಂದಿರಲ್ಲೇ ದ್ವಂದ್ವ, ದ್ವೇಷ, ಅಸೂಯೆ, ಆಸ್ತಿ ಪಾಸ್ತಿಗಳಲ್ಲೇ ಆಗಿರ್ಬೋದು, ದುಡ್ಡಿನ ಕಾಸಲ್ಲೇ ಇರ್ಬೋದು, ಅಥವಾ ಕೊಡೋ ವಿಚಾರದಲ್ಲೇ ಇರ್ಬೋದು, ತಗೊಳ್ಳೋ ವಿಚಾರದಲ್ಲೇ ಇರ್ಬೋದು, ದ್ವೇಷ ಅಸೂಯೆಯಿಂದ ಬಂದು ಒಬ್ರಿಗೊಬ್ರು ಕೂಗಾಟ ಹೊಡೆದಾಟದಿಂದಾಗಿ ಅವ್ರ ಮನೆಗೆ ಇವ್ರು ಹೋಗಲ್ಲ, ಇವ್ರ ಮನೆಗೆ ಅವ್ರು ಬರೋದಿಲ್ಲ. ಹೀಗಾಗಿ ತಂದೆ ತಾಯಿಯರ ಬದುಕಿದ್ರೆ ಅವ್ರ ಪಾಪ ದಿಕ್ಕಾಪಾಲಾಗ್ಬಿಡ್ತಾರೆ. ಅಯ್ಯೋ ಮಕ್ಕಳೇ ಕಚ್ಚಾಡ್ತಾರೆ, ನಮ್ಮ ಕತೆ ಏನಪ್ಪ, ನಮ್ಗೆ ಯಾರು ಊಟ ಹಾಕ್ತಾರೆ, ನಮ್ಮ ಕೇರ್ ಟೇಕರ್, ನಮ್ಮ ನೋಡ್ಕೊಳ್ಳೋರು ಯಾರು ಈ ವಯಸ್ಸಾದ ಮೇಲೆ ಅನ್ನೋದು ತಂದೆ ತಾಯಿಗೆ ಗೊಂದಲ ಆಗಿಬಿಟ್ಟಿದೆ. ಇವತ್ತು ನಾನು ನೋಡಿದ ಹಾಗೆ ಹಣಕ್ಕೆ ಬೆಲೆ ಇದೆ ವಿನಃ ಬಾಂಧವ್ಯಕ್ಕೆ ಬೆಲೆ ಇಲ್ಲ, ಒಡ ಹುಟ್ಟಿಗೆ ಬೆಲೆ ಇಲ್ಲ. ಒಡ ಹುಟ್ಟೋರು ಅಂದರೆ ಒಟ್ಟೋಯ್ತು ಈಗಿನ ಕಾಲದಲ್ಲಿ. ಬಾಂಧವ್ಯ ಅನ್ನೋದು ಒಂದು ಆಸ್ತಿಗಿಂತಲೂ ವಿಶೇಷವಾದದ್ದು, ಸಂಪತ್ತಿಗಿಂತ ವಿಶೇಷವಾದದ್ದು. ಎಲ್ಲರನ್ನೂ ಬಿಟ್ಬಿಟ್ಟು ಎಲ್ಲರ ಮೇಲೆ ಕೋಪ ಮಾಡಿಕೊಂಡು ಎಲ್ಲರನ್ನೂ ದೂರ ಮಾಡಿಕೊಂಡು ಬದುಕಿ ಏನು ಪ್ರಯೋಜನ? ಕೂಡಿ ಬಾಳಿದರೆ ಸುಖ. ಈಗ ನಮ್ಮ ಅಕ್ಕ ತಂಗಿರೇ ಅಣ್ಣ ತಮ್ಮಂದಿರೇ ನಮ್ಗೆ ಆಗಲಿಲ್ಲ, ಅದೇ ಪಕ್ಕದ ಮನೆಯವ್ರು ಆಗ್ತಾರಾ, ಎದುರುಗಡೆ ಮನೆಯವ್ರು ಆಗ್ತಾರಾ? ಇಲ್ವಲ್ಲ. ಅದರಿಂದ ನಮ್ಮಲ್ಲೇ ಕುಟುಂಬದಲ್ಲೇ ಒಳಗೇನೆ
ಬಿರುಕು, ಮನಸ್ತಾಪ, ದ್ವೇಷ, ಅಸೂಯೆ ಇದೆಲ್ಲ ತುಂಬಿ ತುಳುಕಿ ಇವತ್ತು ನಾವ್ಯಾರು ಅನ್ನೋದು ಮರ್ತೋಗ್ಬಿಟ್ಟಿದ್ದೀವಿ. ಎಲ್ಲರೂ ಇದೆ, ಅದು ನಮ್ಮವ್ರೂ ಇಲ್ಲ. ಅವನು ಯಾವನ ಅಣ್ಣ ತಂಗಿ ಸತ್ತೋದ್ಲು ಅಂತ ಮೆಸೇಜ್ ಬಂತು, ಹೋಗಲಿಲ್ಲ, ನಾನು ಅವಳ ಮುಖ ನೋಡಲ್ಲ ನಾನು ಅಂತಾನೆ. ಅವಳು ಹೆಂಗಾರು ಸತ್ಲಾ 2 ಚೊಂಬೆ ಹಾಲು ಕುಡಿತೀನಿ ಅಂತಾನೆ. ಅಷ್ಟು ತೊಂದರೆ ಕೊಟ್ಟಿದ್ದಾಳೆ ಅನಿಸುತ್ತೆ ಅವನಿಗೆ. ಅದಕ್ಕೆ ತಂಗಿ ಶವ ದರ್ಶನಕ್ಕೆ ಹೋಗಲಿಲ್ಲ, ಶವ ಸಂಸ್ಕಾರಕ್ಕೆ ಹೋಗಲಿಲ್ಲ, ತಂಗಿ ಮನೆಗೆ ಹೋಗೇ ಇಲ್ಲ. ಅಣ್ಣ ನಮ್ಗೆ ತುಂಬ ತೊಂದರೆ ಕೊಟ್ಟ, ಅಣ್ಣ ತಮ್ಮದು ನಮ್ಗೆ ತುಂಬ ತೊಂದರೆ ಕೊಟ್ಟಂತ ಅಕ್ಕ ತಂಗಿರು ತವ್ರ ಮನೆಗೆ ಹೋಗಲ್ಲ. ಅಣ್ಣ ತಮ್ಮಂದ್ರಿಗೆ ಮಾಟ ಮಂತ್ರ ಮಾಡಿಸ್ತಾರೆ ಅಕ್ಕ ತಂಗಿರು ಸೇರಿ. ಆಸ್ತಿ ಬಂದಿಲ್ಲ, ಹೊಲ ಬಂದಿಲ್ಲ, ಗದ್ದೆ ಬಂದಿಲ್ಲ, ಮನೆ ಬಂದಿಲ್ಲ, ದುಡ್ಡು ಬಂದಿಲ್ಲ, ಅಪ್ಪನ ಆಸ್ತಿ ನಮ್ಗೆ ಇಷ್ಟು ಬರಬೇಕಾಯ್ತು ಅದು ಬಂದಿಲ್ಲ ಅಂಥೇಳಿ ಅಕ್ಕ ತಂಗಿರು ಅಣ್ಣ ತಮ್ಮಂದ್ರ ಮೇಲೆ ಕೇಸ್ ಹಾಕೋದು, ಮಾಟ ಮಂತ್ರ ಮಾಡಿಸೋದು ಎಲ್ಲ ನಡೀತಾ ಇದೆ. ಇದು ಹೇಳೋಕ್ಕೆ ಹೋದರೆ 1 ವರ್ಷ ಪೂರ್ತಿ ಎಪಿಸೋಡ್ ಮಾಡ್ಬೋದು. ಅಷ್ಟು ವಿಶೇಷವಾದಂಥ, ವಿಚಿತ್ರವಾದಂಥ, ಗಂಭೀರವಾದ ಸಮಸ್ಯೆಗಳು ಈ ಬಾಂಧವ್ಯದಲ್ಲಿ ಸೃಷ್ಟಿಯಾಗಿದೆ ಈ ಕಲಿಯುಗದ ಪ್ರಥಮ ಪಾದದಲ್ಲೇ. ಇನ್ನೂ ಕಲಿಯುಗ 3 ಪಾದ ಇದೆ, ದ್ವಿತೀಯ, ತೃತೀಯ, ಚತುರ್ಥಿ 4. 2ನೇ ಪಾದ, 3ನೇ ಪಾದ, 4ನೇ ಪಾದಕ್ಕೆ ಅಣ್ಣ ತಂಗಿನೇ ಸಾಯಿಸ್ತಾನೆ, ತಂಗಿ ಅಕ್ಕ ತಂಗಿರ ಅಣ್ಣ ತಮ್ಮಂದಿರನ್ನೇ ಸಾಯಿಸ್ಬಿಡ್ತಾರೆ, ಅಕ್ಕ ತಂಗಿರೇ ಹೊಡೆದಾಡ್ಕೊಂಡು ಸಾಯ್ತಾರೆ, ಅಣ್ಣ ತಮ್ಮಂದಿರು ಹೊಡೆದಾಡ್ಕೊಂಡು ಸಾಯೋ ಸ್ಥಿತಿ ಬರುತ್ತದೆ. ಆ ಲೆವೆಲ್ಗಿದೆ ಹವಾ ಈಗಲೇ, ಆ ಒಂದು ಫ್ಲೇವರ್. ಅದಕ್ಕೆ ನಾನು ಅಣ್ಣ ತಮ್ಮಂದಿರು ಅಕ್ಕ ತಂಗಿರ ಜೊತೆ ಏನೇ ದ್ವೇಷ ಅಸೂಯೆ ಇದ್ದರೂ ಕೂಡ ಆ ಬಾಂಧವ್ಯವನ್ನು ಬೆಳೆಸಿ, ನಿಮ್ಮ ಮಕ್ಕಳು ಮೊಮ್ಮಕ್ಳಿಗಾರು ಬೇಕಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಪ್ರೀತಿ ವಾತ್ಸಲ್ಯ. ಓ ಇವ್ರು ನಮ್ಮ ಅಮ್ಮನ ಅಣ್ಣ, ಓ ಇವ್ರು ನಮ್ಮ ಅಮ್ಮನ ತಮ್ಮ, ಓ ಇವ್ರು ನಮ್ಮ ತಾಯಿ ಅಕ್ಕ, ಓ ಈಕೆ ನಮ್ಮ ತಾಯಿ ತಂಗಿ, ಚಿಕ್ಕಮ್ಮ, ದೊಡ್ಡಮ್ಮ, ನಮ್ಮ ಅಣ್ಣ, ನಮ್ಮ ಅಪ್ಪನ ಅಣ್ಣಂದಿರು, ತಮ್ಮಂದಿ, ಈ ಥರ ಒಂದು ಆ ಖುಷಿ, ಆ ಬಾಂಧವ್ಯದ ಒಂದು ಏನು ಆ ವಾಸನೆ ದಿನ ದಿನ ಕಮ್ಮಿ ಆಗ್ತಾ ಇದೆ. ಯಾಕೆ ಅಣ್ಣ ತಮ್ಮಂದಿರು ಕಚ್ಚಾಡ್ತಾರೆ? ಪೂರ್ವ ಜನ್ಮದಲ್ಲಿ ಏನಾದ್ರು ಋಣಬಾಧೆ ಇದ್ದರೆ ಈ ಜನ್ಮದಲ್ಲಿ ಅಣ್ಣ ತಮ್ಮಂದಿರಾಗಿ ಹುಟ್ಟಿ ಅದನ್ನು ತೀರಿಸ್ಕೊಳ್ಳೋಕ್ಕೆ ಅಣ್ಣ ತಮ್ಮಂದಿರು ಕಚ್ಚಾಡ್ತಾರೆ, ಕೂಗಾಡ್ತಾರೆ, ಪೊಲೀಸ್ ಸ್ಟೇಷನ್, ಕೋರ್ಟ್ಗೆ ಹೋಗ್ತಾರೆ. ಯಾರೂ ಋಣ ಇಲ್ದೇ, ಯಾವುದೇ ರೀತಿ ಒಂದು ಲೆಕ್ಕಾಚಾರ ಇಲ್ದೇ ಅಣ್ಣ ತಮ್ಮ ಆಗಲ್ಲ, ಅಪ್ಪ ಅಮ್ಮ ಆಗಲ್ಲ, ಅಣ್ಣ ತಂಗಿ ಅಕ್ಕ ತಂಗಿರು ಆಗೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲೊಂದು ಋಣ ಇದೆ, ಅದಕ್ಕೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿರಾಗಿ ಹುಡ್ತಾರೆ. ಪೂರ್ವ ಜನ್ಮದಲ್ಲಿ ಅಣ್ಣ ತಮ್ಮಂದಿರು ಈಗೇನು ಅಣ್ಣ ತಮ್ಮಂದಿರು ಹೇಗೆ ಹುಟ್ಟಿದಾರೋ ಅವರು ಈಗ ಒಂದೇ ಮನೇಲಿ ಹುಟ್ಟಿದ್ದಾರೆ, ಒಂದೇ ಗೋತ್ರದಲ್ಲಿ. ಪೂರ್ವ ಜನ್ಮದಲ್ಲಿ ಬೇರೆ ಬೇರೆ ಮನೆಯಲ್ಲಿ ಬೇರೆ ಬೇರೆ ಗೋತ್ರದಲ್ಲಿ ಹುಟ್ಟಿರ್ತಾರೆ. ಆವಾಗ ಅವರು ಹಲವಾರು ಭೂಮಿಗೆ ಸಂಬಂಧಪಟ್ಟಂಥದ್ದು, ಹಣಕ್ಕೆ ಸಂಬಂಧಪಟ್ಟಂಥದ್ದು, ವಸ್ತುಗೆ ಸಂಬಂಧಪಟ್ಟಂಥದ್ದು, ಯಾವುದೇ ರೀತಿ ಒಂದು ಋಣಬಾಧೆ ಇತ್ತು ಅಂದರೆ ಈ ಜನ್ಮದಲ್ಲಿ ಅವರು ಅಣ್ಣ ತಮ್ಮಂದಿರಾಗಿ ಒಂದೇ ತಾಯಿಯಲ್ಲಿ ಹುಟ್ಟಿರುತ್ತಾರೆ. ಇದೇ ಪ್ರಾಬ್ಲಮ್ಮು ಅಕ್ಕ ತಂಗಿರಲಿರ್ತದೆ. ಹೋದ ಜನ್ಮದಲ್ಲಿ ನಾನು ಯಾರಿಗೂ ಮೋಸ ಮಾಡಿದ್ದೆ, ಈಗ ಅವಳು ನನ್ನ ತಂಗಿಯಾಗಿ ಬಿಟ್ಬಿಟ್ಟಿರ್ತಾಳೆ. ತಂಗಿಯಾಗಿ ಹುಟ್ಟಿ ನನಗೆ ತುಂಬ ಹಿಂಸೆ ಕೊಡ್ತಾಳೆ, ಮಾಟ ಮಂತ್ರ ಮಾಡೋದು, ನನ್ನ ಬಗ್ಗೆ ಕಂಪ್ಲೇಂಟ್ ಕೊಡೋದು, ನನ್ನ ಕೋರ್ಟ್ಗೆ ಅಲಿಸೋದು. ಈ ಥರ ದೋಷ ನನ್ನ ತಂಗಿಯಿಂದ ಕಾಡುತ್ತೆ ನನಗೆ. ನನ್ನ ತಂಗಿ ಏನಿದ್ದಾಳೋ ಈಗ, ಅವಳು ಹೋದ ಜನ್ಮ ಬೇರೆ ಏನೋ ತೊಂದರೆ ಮಾಡಿದ್ದೆ, ಅವಳು ಈಗ ತಂಗಿ ರೂಪ ಬಂದು ಅಣ್ಣನ ಮೇಲೆ ದ್ವೇಷ ಅಸೂಯೆ ತೀರಿಸಿ ಜಮಾ ಮಾಡ್ಕೋತಾ ಇದ್ದಾಳೆ ಕರ್ಮನ. ಇದೇ ರೀತಿ ನನಗೊಬ್ಬ ಅಕ್ಕ ಇರ್ತಾಳೆ. ಅಕ್ಕ ಏನು ಮಾಡ್ತಾಳೆ, ನನ್ನ ಮೇಲೆ ದ್ವೇಷ ಅಸೂಯೆ ಕೋರ್ಟು ಪೊಲೀಸ್ ಸ್ಟೇಷನ್ ನಡೆಸ್ತಾಳೆ. ಯಾಕೆಂದರೆ ನಾನು ನನ್ನ ಅಕ್ಕನಿಗೆ ಈ ಜನ್ಮದ ಅಕ್ಕನಿಗೆ ಈ ಜನ್ಮದ ಏನು ಅಕ್ಕ ಅಂತಿದ್ದಾಳೋ ಅವಳಿಗೆ ಹೋದ ಜನ್ಮ ಏನೋ ತೊಂದರೆ ಕೊಟ್ಟಿದ್ದೆ, ಅವಳು ಈಗ ನಮ್ಮನೇಲೆ ಉಟ್ಬಿಟ್ಟು ನನ್ನ ಮೇಲೇ ಕೇಸು ಪೊಲೀಸ್ ಸ್ಟೇಷನ್ ಕೋರ್ಟ್ ಅಂತ ಅಲಿಸಿ ಅವಳು ಏನು ಮಾಡಿದ್ನೋ ಹೋದ ಜನ್ಮದ ನಾನು ಅದೆಲ್ಲ ಋಣ ಈಗ ತೀರಿಸ್ಕೊತಾ ಇದ್ದಾಳೆ ಪೊಲೀಸ್ ಸ್ಟೇಷನು ಕೋರ್ಟ್ ಮುಖಾಂತರ. ಇದು ಕರ್ಮ ಸಿದ್ಧಾಂತ. ಅದಕ್ಕೆ ಯಾವುದೇ ಋಣ ಇರಬಾರ್ದು. ಸಾಯೋಕ್ಕೆ ಮುಂಚೆ ಯಾರಿಗೂ ತೊಂದರೆ ಕೊಡದೆ ನಾವು ಸತ್ತೋಗಬೇಕು. ತೊಂದರೆ ಕೊಟ್ಟು, ಹಿಂಸೆ ಕೊಟ್ಟು, ದ್ವೇಷ ಕೊಟ್ಟು, ಎಲ್ಲ ಕೊಟ್ಟು ತುಂಬಿ ತುಳ್ಕೊಂಡು ಪುಣ್ಯಕ್ಕಿಂತ ಹೆಚ್ಚಾಗಿ ಕೆಟ್ಟ ಕರ್ಮಗಳೇ ಮಾಡ್ಕೊಂಡು ಸತ್ತಾಗ ಈಗ ಒಂದೇ ತಾಯಿ ಹೊಟ್ಟೆನಲ್ಲಿ ಒಂದೇ ಗೋತ್ರದಲ್ಲಿ ಹುಟ್ಟುಬಿಟ್ಟು ಒಬ್ಬೊಬ್ರಿಗೆ ಅಲ್ಲರಿ ಒಂದೇ ಮನೇಲಿ ಹುಟ್ಟು ಒಂದೇ ತಂದೆ ತಾಯಿ ಇದ್ದು ಕೂಡ ಅಕ್ಕ ತಮ್ಮ ಅಣ್ಣ ತಮ್ಮ ಅದು ಜಗಳ ಆಡ್ತಾರೆ ಅಂದರೆ ಪೂರ್ವಜನ್ಮದ ದ್ವೇಷ. ಒಂದು ಮನೇಲಿ 6 ಜನ ಮಕ್ಕಳು, ಅದರಲ್ಲಿ 2 ಗಂಡು ಮಕ್ಕಳು, ಇನ್ನು 4 ಜನ ಹೆಣ್ಮಕ್ಳು, 4 ಜನನು ಸೇರಿಸಿ ಅಣ್ಣ ತಮ್ಮಂದಿರಿಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ. ಬಿಡಿಸೋದು ಕಷ್ಟ ಆಗ್ಬಿಟ್ಟಿದೆ ಅದನ್ನು. ಎಂಥ ಜೋರು ಮಾಟ ಮಂತ್ರ ಪ್ರಯೋಗ ಅಂದರೆ ಅಣ್ಣನ ತಮ್ಮನ ಯಾವ ದೇವಸ್ಥಾನಕ್ಕೆ ಹೋದರೂ ಅದು ಪರಿಹಾರ ಆಗಬಾರ್ದು, ಯಾವ ಮಾಂತ್ರಿಕನ ಹೋದ್ರೂ ಪರಿಹಾರ ಆಗಬಾರ್ದು, ಯಾವ ಡಾಕ್ಟರ್ ಹತ್ರ ಹೋದ್ರೂ ಔಷಧಿ ಕೊಟ್ಟರು ಗುಣ ಆಗಬಾರ್ದು. ಆ ಲೆವೆಲ್ಗೆ 4 ಜನ ಅಕ್ಕ ತಂಗಿರು 2 ಅಣ್ಣ ತಮ್ಮಂದಿರ ಮೇಲೆ, 2 ಅಂದಿರೋರಿಗೆ ತಮ್ಮ ಅಲ್ಲ, 2 ಅಂದಿರ ಮೇಲೆ ಪ್ರಯೋಗ ಮಾಡಿಬಿಟ್ಟು
ನರಳ್ತಾ ಇದ್ದಾರೆ ಈಗ ಇಬ್ಬರೂ. ಒಂದು 50 ಎಕರೆ ಜಮೀನಿದೆ, ಅದರಲ್ಲಿ ಹೆಣ್ಮಕ್ಳು ಕೊಡಲ್ಲ ಅಂತ ಅವನು. ಅದರಲ್ಲಿ ಇಬ್ಬರಿಗೆ ಒಬ್ಳು ಮದುವೆ ಆಗಿದೆ, ಡೈವರ್ಸ್ ಆಯಿತು, ಮಕ್ಕಳಿಲ್ಲ. ಇನ್ನೊಬ್ಳು ಮಕ್ಕಳೇ ಇಲ್ಲ. ನಿಮ್ಗೆ ಮಕ್ಕಳೇ ಇಲ್ಲ, ಗಂಡಿರಲ್ಲ, ನಿಮಗೆ ಆಸ್ತಿ ಕೊಡಲಿ ಅಂತ ಅಣ್ಣಂದಿರಿಬ್ಬರು ಏನು ಮಾಡಿಬಿಟ್ಟಿದ್ದಾರೆ, ಅವ್ರಿಗೆ ಕೊಡ್ತಾ ಇಲ್ಲ. ಇವ್ರೇನು ಮಾಡ್ತಾರೆ, ನಮ್ಮ ಮಕ್ಕಳಿಲ್ಲ, ನಮ್ಮ ವಯಸ್ಸಾದ ಕಾಲಕ್ಕೆ ಬದುಕೋದು ಹೇಗೆ, ನಮ್ಮ ಗಂಡ ಸತ್ತೋಗಿದ್ದಾನೆ ಬದುಕೋದು ಹೇಗೆ ಅಂದ್ಬಿಟ್ಟು ಏನು ಮಾಡಿದ್ದಾರೆ, ಒಳ್ಳೆ ಮಾಂತ್ರಿಕರ ಥರ ದುಡ್ಡು ಕೊಟ್ಬಿಟ್ಟು ಭಾಳ ಜೋರಾಗಿ ಮಾಟಮಂತ ಪ್ರೇರಣೆ ಮಾಡಿಬಿಟ್ಟಿದ್ದಾರೆ. ಇಬ್ಬರು ಅಣ್ಣದಿರು ಹಾಸಿಗೆ ಹಿಡಿದು ಬಿಟ್ಟಿದ್ದಾರೆ. ಹಾಸಿಗೆ ಮೇಲೆ ಹೇಳೋಕ್ಕಾಗ್ತಿಲ್ಲ. ಈಗಲೂ ಅವ್ರಿಗೆ ಜ್ಞಾನೋದಯ ಆಗಿಲ್ಲ, ನಮ್ಮ ಹೆಣ್ಮಕ್ಳಿಗೆ ನಾವೇನು ಕೊಡಬೇಕು ಅಂತ. ಅವ್ರು ಕೊಡೋಂಗಿಲ್ಲ, ಇವ್ರು ಮಾಟಮಂತ್ರ ಮಾಡಿಸೋದು ಬಿಡೋಂಗಿಲ್ಲ. ಹೀಗಾಗಿ ಅವನ ಮೇಲೆ ಎದ್ದು ನಡೀತಿದ್ದಾನೆ, ಮತ್ತೆ ಮಾಟಮಂತ್ರ ಮಾಡಿಸ್ಬಿಡೋದು, ಮತ್ತೆ ಮಲಗಿಸೋದು ಮಂಚದ ಮೇಲೆ. ಹೀಗೆ ಹೆಂಡ್ತಿ ಮಕ್ಕಳೆಲ್ಲ ಗಂಜಿ ಸೇವೆ ಮಾಡ್ಕೊಂಡು ಮನೇಲಿದ್ದಾರೆ. ಅವನ ವೀಲ್ ಚೇರ್ ಕೂರಿಸ್ಕೊಳ್ಳೋದು, ಟಾಯ್ಲೆಟ್ ಕರ್ಕೊಂಡೋಗೋದು, ಬರೋದು, ಹೇಳೋಕ್ಕೆ ಆಗ್ತಿಲ್ಲ. ಸ್ವಾಧೀನನೇ ಇಲ್ಲ ಕೈ ಕಾಲಲ್ಲಿ. ಕೊನೆಗೆ ಏನು ಮಾಡಿದ್ದಾರೆ, ಅಪ್ಪ ಸತ್ತೋರು ಪರವಾಗಿಲ್ಲ, ನಮ್ಮ ಸೋದರತ್ತಿದ್ದಿರಿಗೆ ಒಂದು ತುಂಡು, ಒಂದು ಅಡಿ ಜಾಗನೂ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅಣ್ದಿರ ಮಕ್ಕಳು ಈಗ ಭಾಳ ಸ್ಟ್ರಾಂಗ್ ಇದ್ದಾರೆ. ಅಣ್ದಿರ ಮಕ್ಕಳ ಮೇಲೂ ಪ್ರಯೋಗ ಮಾಡ್ತಿದ್ದಾರೆ. ಕೊನೆಗೆ ಇವ್ರು ಏನಾಗ್ಬೋದು, ಆ ದೊಡ್ಡಣ್ಣಗೆ ಈ ಮಾಟಮಂತ್ರ ತಂತ್ರ ಬಗ್ಗೆ ಭಯ ಭಕ್ತಿನೇ ಇಲ್ಲ. ಯಾವ ಮಂಟ, ಯಾವ ಮಾಟ, ಯಾವ ತಂತ್ರ ಅಂತ ಬೈತಾನಂತೆ, ನರಳ್ತಾ ಇದ್ದಾನೆ. ಇಬ್ಬರು ಅಣ್ದಿರ ಮಕ್ಕಳು ಕೂಡ ಇವತ್ತು ಒಬ್ಬರಾದ್ಮೇಲೆ ಒಬ್ಬರು ಸಫರ್ ಪಡ್ತೀವಿ. ಒಬ್ಬರು ಆಕ್ಸಿಡೆಂಟ್ ಆಯಿತು, ಒಬ್ರಿಗೆ ಏನೋ ಪ್ರಾಬ್ಲಮ್ ಆಯಿತು. ಈ ಥರ ನಡೀತಾ ಇದೆ ಅಂಥೇಳಿ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದು ನನ್ನ ಹತ್ರ ಹೇಳ್ತಾರೆ, ನನ್ನ ಗಂಡನ ತಂಗಿದ್ದೀರೇ ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದಾರೆ, ನನ್ನ ಗಂಡಂಗೆ ಹಿಂಗೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾಳೆ. ಕೊಟ್ಬಿಡಿ, ನೀವೇನು ಹೊತ್ಕೊಂಡು ಹೋಗ್ತೀರಾ, ಅವ್ರಿಗೇನು ಕೊಡಬೇಕೋ ಕೊಟ್ಬಿಡಿ ಅಂತಾನೆ. ಅವ್ರು ಕೊಡ್ತಾ ಇಲ್ಲ. ಈಗ ಕೊಟ್ಬಿಟ್ರೆ ಅವ್ರು ಮಾಟಮಂತ್ರ ಮಾಡೋದು ನಿಲ್ಲಿಸ್ಬಿಡ್ತಾರೆ. ಈಗ ಆಗಿರೋ ಡ್ಯಾಮೇಜ್ ಹೆಂಗೆ ಸರಿ ಮಾಡೋದು, ಎದ್ದು ನಡೀತಿಲ್ಲ. ಅವರು ಕಾಲು ಸೇದೋಗಿದೆ, ಬೆಂಡಾಗೋಗ್ಬಿಟ್ಟಿದೆ ಕಾಲು ಕೈಯೆಲ್ಲ. ಅವ್ರು ಓಡಾಡಲೇಬಾರ್ದು, ಮತ್ತು ಊಟ ತಿಂಡಿ ಸೇರ್ತಿಲ್ಲ. ಇದೆಲ್ಲ ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ಅವರು ಆಯಿತು ನಮ್ಮ ಅಣ್ಣಂದಿರೇ ತಿನ್ಕೊಂಡು ಬದುಕೊಳ್ಳಿ ಅಂತ ಅನ್ನೂ ಕೂಡ ಬಿಡ್ತಿಲ್ಲ. ಯಾಕಂದರೆ ನನ್ನ ಗಂಡ ಸತ್ತೋಗಿದ್ದೇನೆ, ಗಂಡ ಇಲ್ಲ, ನನಗೇನಾದ್ರು ಜೀವನ ಬೇಕಲ್ಲ. ಇಂಥವ್ರಿಗೆ ಸಾಯೋಂಥ ಗಂಡಂಗೆ ಮದುವೆ ಮಾಡಿಬಿಟ್ರಲ್ಲ ಅಂತ ಅವಳಾಟ. ನನಗೆ ಮಕ್ಕಳೇ ಆಗಿಲ್ಲ, ಮದುವೆಗೆ 5-6 ವರ್ಷ ಆದರೂ ಮಕ್ಕಳೇ ಇಲ್ಲ, ಮಕ್ಕಳು ಆಗದೇ ಇರೋಂಥ ಗಂಡನಿಗೆ ಮದುವೆ ಮಾಡಿಬಿಟ್ರಲ್ಲ, ನಿಮ್ಮದೇ ಅಲ್ಲ ತಪ್ಪು, ನಂಗೆ ಭಾಗ ಕೊಡಿ, ಹೆಂಗೋ ಜೀವನ ಮಾಡ್ಕೊಂಡು ನಾನು ಬದುಕ್ತೀನಿ ಇರೋಷ್ಟು ದಿವಸ. ಸತ್ತಂಥ ಕಾಲಕ್ಕೆ ನಾನು ಏನೋ ನಿಮಗೆ ಕೊಡ್ತೀನಿ, ಇಲ್ಲ ಯಾವುದೋ ಆಶ್ರಮಕ್ಕೆ ಬರ್ತೀನಿ ಅಂತ ಇವಳು ಆಶ್ರಮಕ್ಕೆ ಬರೆದುಬಿಟ್ರೆ ಅದು ಬೇಡ, ನಮ್ಮ ಮಕ್ಕಳಿಗೆ ಬರಲಿ. ಭಾಗನೇ ಆಗ್ತಿಲ್ಲ. ಭಾವಂದಿರು ಭಾಳ ಕಷ್ಟ. ಇದೆಲ್ಲ ಚಿಂತನೆ ಮಾಡಿದಾಗ ಏನೂ ಇಲ್ಲದೆ ಹೋದರೆ ಬೆಸ್ಟ್ ಅನಿಸ್ತದೆ. ಏನು ನಮ್ಗೆ ಜೋರಾಗಿ ಆಸ್ತಿನೇ ಇಲ್ಲ ಅಂದರೆ ನಮ್ಗೆ ಯಾರೂ ತೊಂದರೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಆಸ್ತಿ ಇರ್ತಾ ಇವೆಲ್ಲ ನಡೆಯೋದು. ಅದರಿಂದ ನೋಡಿ, 3-4 ಜನ ಅಕ್ಕ ತಂಗಿರು, ಇಬ್ಬರು ಅಣ್ಣದಿರಿಗೆ ಮಾಟಮಂತ್ರ ಪ್ರಯೋಗ. ಆಮೇಲೆ ಅಣ್ಣ ಅದಕ್ಕೆ ಇಬ್ಬರು ಸೇರಿಕೊಂಡು ಇನ್ನೊಂದು ಫ್ಯಾಮಿಲಿಯಲ್ಲಿ ತಂಗಿ ಗಂಡನಿಗೆ ಉದ್ಧಾರ ಆಗಬಾರ್ದು ಅಂಥೇಳಿ ಅಣ್ಣ ಅದಕ್ಕೆ ಇಬ್ಬರು ಸೇರಿ ತಂಗಿ ಮೇಲೆ ಮಾಟಮಂತ್ರ ಪ್ರಯೋಗ ಮಾಡಿದ್ದಾರೆ. ಎಲ್ಲಿಗೆ ಆಸ್ತಿ ಬಂದುಬಿಡ್ತಾಳೋ, ಭಾಗ ಕೇಳ್ತಾಳೋ, ಅಂಗಡಿ ಮನೆ ಕೊಡಬೇಕು, ಜಮೀನು ಕೊಡಬೇಕು, ಈಗಿರೋ ಬಿಲ್ಡಿಂಗ್ನ ಅರ್ಧ ಪೋರ್ಷನ್ ಭಾಗ ಕೊಡಬೇಕಾಗತ್ತಲ್ಲ. ಅದಕ್ಕೆ ಅಣ್ಣ ಅದಕ್ಕೆ ಇಬ್ಬರು ಸೇರಿಕೊಂಡು ಸ್ವಂತ ತಂಗಿ ಗಂಡ ಮೇಲೆ ಮಾಟಮಂತ್ರ ಪ್ರಯೋಗ ಮಾಡಿ ಅವರು ಕಷ್ಟ ಅನುಭವಿಸೋ ಮಾಡ್ತಾಯಿದ್ದಾರೆ. ಇದೆಲ್ಲ ನೋಡಿದಾಗ ನಾವೇನು 5 ವರ್ಷ ಬದುಕ್ತೀವ? ನಂಬರ್ 1 ಆಯಿತು. ಸತ್ತಾಗ ಹೊತ್ಕೊಂಡು ಹೋಗ್ತೀವ? ಆಯಿತು, ಒಂದು 5 ವರ್ಷ ಬದುಕ್ತೀವಿ, ಇರೋವರೆಗೂ ಅನುಭವಿಸ್ತೀವಿ. ಸತ್ತ ಮೇಲೆ ಒಂದು ಗುರ್ಗಂಜಿಗೆ ಹತ್ರ 1 ಅಡಿ ಜಾಗ ತೊಗೊಂಡು ಹೋಗಲ್ಲ ನಾವು. ಮತ್ತು ಏನಕ್ಕೆ ಬೇಕು, ಯಾಕೆ ಬೇಕಿದು? ಇದು ಪೂರ್ವಜನ್ಮದ ಕರ್ಮ ಹಂಗೆ ನಡೆಸ್ತಾ ಇದೆ. ಆದ್ದರಿಂದ ಮನೆಯಲ್ಲಿ ತಂದೆ ತಾಯಿಗಳಾದವರು ಆಸ್ತಿ ಮಾಡಿ ಈ ರೀತಿ ಮಕ್ಳಿಗೆ ಗಲಾಟೆ ಮಾಡ್ಕೊಳ್ಳೋ ಬದಲು ತಂದೆ ತಾಯಿಯರು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಬೇಕು. ಆಸ್ತಿ ಡಿವೈಡ್ ಮಾಡಲಿ, ಆಸ್ತಿ ಪಾಲು ಮಾಡದೇ ಇರಲಿ, ಹೀಗಿರಬೇಕು, ಆಗ ಬದುಕಬೇಕು ಅಂತ ಒಂದು ರೀತಿ ಏನದು ತಿಳುವಳಿಕೆ, ಸಂಸ್ಕಾರವನ್ನು ಕೊಡಬೇಕು. ರಾಮನ ಆದರ್ಶ ಎತ್ಕೋಬೇಕು. ರಾಮ ಹೇಳ್ತಾನೆ, ನನಗೆ ಪಟ್ಟಾಭಿಷೇಕ ಮಾಡೋದು ಬೇಡ, ನಿನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡಲಿ ಅಂತ. ಕೊನೆಗೆ ಅವನೆಷ್ಟು ತಮ್ಮಂದಿರ ಬಗ್ಗೆ ಎಷ್ಟು ಕಾಳಜಿ ಇತ್ತು. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರ ಬಗ್ಗೆ ಎಷ್ಟು ಕಾಳಜಿ ಇತ್ತು. ಆಗಿದ್ರೆ ಅವನು ತಮ್ಮಂದಿರು ಕೊಲೆ ಮಾಡಿ ತಾನೇ ರಾಜನಾಗ್ಬೋದಿತ್ತು ಅಯೋಧ್ಯೆಗೆ, ಮಾಡಲಿಲ್ಲ. ಆ ರೀತಿ ಆದರ್ಶ ನಮ್ಮ ಮಕ್ಕಳಿಗೆ ಪಾಠ ಕಲಿಸ್ಬೇಕು, ಮಕ್ಕಳಿಗೆ ಹೇಳ್ಕೊಡ್ಬೇಕು. ಆ ಒಂದು ಸಂಸ್ಕಾರವನ್ನು ಕೊಡಬೇಕು. ಕೊಡ್ತಾ ಆದಾಗ ನಮ್ಮ ಕಣ್ಮುಂದೆ ನಮ್ಮ ಮಕ್ಕಳು ಮಾಟಮಂತ್ರ ಮಾಡಿ ನರಳೋದಾಗಲಿ, ಕೋರ್ಟ್ಗೆ ಹೋಗೋದಾಗಲಿ, ಪೊಲೀಸ್ ಸ್ಟೇಷನ್ಗೆ ಹೋಗಲಿ, ಜೈಲಿಗೆ ಹೋಗೋ ವ್ಯವಹಾರ ತಪ್ಪೋಗುತ್ತೆ. ಯಾರ ಮನೆಯಲ್ಲಿ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಅಂತ ಇರ್ತಾರೋ ಅಂಥ ಮನೆಯಲ್ಲಿ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ನಾವು ತೋರಿಸುವಂತೆ ಈ ಮಂತ್ರತಂತ್ರವನ್ನು ಮಾಡಬೇಕು. ಆಗ
ಬದುಕಿರೋರ್ಗೂ ತಂದೆ ತಾಯಿಗಳು ಆನಂದವಾಗಿರ್ತಾರೆ. ನನ್ನ ಮಕ್ಕಳಿಂದ ಯಾವುದೇ ತಾಪತ್ರೆ ಇಲ್ಲ, ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳುಗಳಿಂದ ಏನೂ ತೊಂದರೆ ಇಲ್ಲ, ಚೆನ್ನಾಗಿರಲಿ ಅಂತೇಳಿ ಬದುಕಿದ್ದಾಗಲೂ ಆಶೀರ್ವಾದ ಮಾಡ್ತಾರೆ. ಸತ್ತ ಮೇಲೆ ಕೂಡ ಪಿತೃದೇವತೆಗಳಾಗಿ ಆಶೀರ್ವಾದ ಮಾಡ್ತಾರೆ. ಯಾರ ಮನೇಲಿ ಅಣ್ಣ ತಮ್ಮಂದಿರ ಕಚ್ಚಾಟ, ದ್ವೇಷ, ಅಸೂಯೆ, ಯಾರ ಮೇಲೆ ಅಕ್ಕ ತಂಗಿರ ಕಚ್ಚಾಟ, ದ್ವೇಷ, ಅಸೂಯೆ, ಅಣ್ಣ ತಂಗಿರ ಮೇಲೆ ದ್ವೇಷ, ಅಸೂಯೆ, ಅಕ್ಕ ತಂಗಿರು ತಮ್ಮಂದಿರ ಅಣ್ಣದಿರ ಮೇಲೆ ದ್ವೇಷ, ಅಸೂಯೆ ಇರ್ತದೋ ಅಂಥವರು ಏನು ಮಾಡಬೇಕಪ್ಪ ಅಂತಂದರೆ, ಈ ಸಣ್ಣ ಪುಟ್ಟದು ಒಂದು ಕಲ್ಸಕ್ಕರೆ ತಗೊಳ್ಳಿ. ಕಲ್ಸಕ್ಕರೆ ಅಂದರೆ ತುಂಡು, ಕಲ್ಸಕ್ಕರೆ ತುಂಡು. ಸ್ವಲ್ಪ ಈ ಗ್ರಂಥಿಗೆ ಅಂಗಡಿನಲ್ಲಿ ಕೇಳಿದ್ರೆ ಕೊಡ್ತಾರೆ, ಜಟಾಮಸಿ ಅಂತೇಳಿ. ಜಟಾಮಸಿ ಅಂತ ಒಂದು ಆಯುರ್ವೇದ, ಅದು ಶಿವನ ಕೂದಲದು ಜಟಾಮಸಿ ಅಂತಾರೆ. ಅದನ್ನು ಒಂದು 1/4 kg ತೊಗೊಳ್ಳೋದು. ಒಂದು ಕೈಲಿ ಒಂದು ತಟ್ಟೆಯಲ್ಲಿ ಕಲ್ಸಕ್ಕರೆ ಇಟ್ಕೊಳ್ಳೋದು. ಕಲ್ಸಕ್ಕರೆ ಸಿಕ್ಕಲಿಲ್ವಂದರೆ ಬೆಲ್ಲದ ತುಂಡು ಕೂಡ ತೊಗೋಬೋದು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಬೆಲ್ಲದ ತುಂಡು ಅಥವಾ ಕಲ್ಸಕ್ಕರೆ. ಇನ್ನೊಂದು ಒಂದು 1/4 kg ಜಟಾಮಸಿ ಅಂತೇಳಿ ಹೋಮಕ್ಕೆಲ್ಲ ಯೂಸ್ ಮಾಡ್ತೀವಿ ನಾವು. ಇದು ಎಲ್ಲಿ ಸಿಗ್ಬೋತೆ ಜಟಾಮಸಿ? ಪ್ರಾವಿಷನ್ ಸ್ಟೋರಲ್ಲಿ ಸಿಗಲ್ಲ, ಇದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಒಂದು 1/4 kg ಜಟಾಮಸಿ ತೊಗೊಳ್ಳಿ ಅಂತೇಳಿ ತೊಗೊಳ್ಳಿ. ಒಂದು ತಟ್ಟೆಯಲ್ಲಿ ಕಲ್ಸಕ್ಕರೆ ಅಥವಾ ಬೆಲ್ಲದ ತುಂಡು, ಇನ್ನೊಂದರಲ್ಲಿ ಜಟಾಮಸಿ 100 ಗ್ರಾಮ್. ಇದಿಟ್ಕೊಂಡು ಸಿಹಿ ಬಾಂಧವ್ಯವನ್ನು ಒಂದುಗೂಡಿಸುತ್ತೆ ಅಂತ ಹೇಳ್ತಾರೆ. ಸಿಹಿ ಯಾವುದು? ಬೆಲ್ಲ ಅಥವಾ ಸಕ್ಕರೆ. ಬೆಲ್ಲ ಆದರೆ ಮೃತ್ಯುಂಜಯ, ಕಲ್ಸಕ್ಕರೆ ಶುಕ್ರ. ಎರಡನೇದು ಜಟಾಮಸಿ, ಆಸ್ತಿ ವಿಚಾರದಲ್ಲೇ ಆಗಿರಲಿ, ಹಣಕಾಸಿನ ವಿಚಾರದಲ್ಲೇ ಆಗಿರಲಿ, ಅಥವಾ ಒಡವೆ ವಸ್ತ್ರದ ವಿಚಾರದಲ್ಲೇ ಆಗಿರಲಿ, ಬಿರುಕು ಬಂದು ಮನಸ್ತಾಪ ಬಂದು ನಾವು ಅಣ್ಣ ತಮ್ಮಂದಿರು, ಅಕ್ಕ ತಂಗಿರೋ, ಅಣ್ಣ ತಮ್ಮಂದಿರು ಈ ಥರದಲ್ಲಿ ತುಂಬ ತೊಂದರೆ ಮಾಡ್ಕೊಂಬಿಟ್ಟಿರ್ತೀವಿ. ಅದಕ್ಕೆ ಜಟಾಮಸಿ ತೊಗೋಬೇಕು. ಈ ಜಟಾಮಸಿ 100 ಗ್ರಾಮು ಕೈಲಿಟ್ಕೊಂಡು ಕಣ್ಣು ಮುಚ್ಕೊಂಡು ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡ್ಕೊಳ್ಳಿ. ಕೂತ್ಕೊಂಡು ಓಂ ಕ್ಲೀಂ ಭರತಾಗ್ರಜ ರಾಮ ಕ್ಲೀಂ ಸ್ವಾಹ, ಓಂ ಕ್ಲೀಂ ಭರತಾಗ್ರಜ ರಾಮ ಕ್ಲೀಂ ಸ್ವಾಹ, ಓಂ ಕ್ಲೀಂ ಭರತಾಗ್ರಜ ರಾಮ ಕ್ಲೀಂ ಸ್ವಾಹ, ಓಂ ಕ್ಲೀಂ ಭರತಾಗ್ರಜ ರಾಮ ಕ್ಲೀಂ ಸ್ವಾಹ. ಭರತನ ಅಗ್ರಜ ಅಂದರೆ ದೊಡ್ಡವನು ಅಂತ, ದೊಡ್ಡ ಮಗ. ಭರತನ ಅಗ್ರಜ, ಅಗ್ರ ಅಂದರೆ ಮೊದಲನೇವನು, ಪ್ರಥಮ ಅಂಥೇಳಿ. ರಾಮ ಕ್ಲೀಂ ಸ್ವಾಹ ಅಂಥೇಳಿ. ಕ್ಲೀಂ ಭರತಾಗ್ರಜ ರಾಮ ಕ್ಲೀಂ ಸ್ವಾಹ ಅಂತ ಹೇಳಿ ಈ ಮಂತ್ರನ ಒಂದು ಅರ್ಧ ಮುಕ್ಕಾಲು ಗಂಟೆ ಹೇಳಿದ್ರೆ 108 ಸಲ ಆಗಿಬಿಡ್ತದೆ. ಇದನ್ನು ಪ್ರತಿ ಶನಿವಾರ ದಿವಸ ಈ ತಂತ್ರ ಮಾಡಬೇಕು. ಶನಿವಾರ ರಾಮದೇವರ ಮುಂದೆ ಇಟ್ಟು ನೈವೇದ್ಯ ಮಾಡಿಬಿಟ್ಟು ಕಲ್ಸಕ್ಕರೆ ಅಥವಾ ಬೆಲ್ಲತುಂಡ ಆ ಜಟಾಮಸಿನ ಮುಂದೆ ಇಟ್ಟು ನೈವೇದ್ಯ ಮಾಡಿ ಕಲ್ಸಕ್ಕರೆ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿದಿಗಳ ಪ್ರಸಾದ ರೂಪದಲ್ಲಿ ಕೊಡಬೇಕು. ಬೆಲ್ಲತುಂಡು ಅದನ್ನು ಅಥವಾ ಈ ಜಟಾಮಸಿ ಏನು ಮಾಡಬೇಕು, ಯಾರಾದರೂ ಹೋಮ ಮಾಡ್ತಾರಲ್ಲ ದೇವಸ್ಥಾನಗಳಲ್ಲಿ ಹೋಮ ಅಥವಾ ಬೇರೆ ಮನೆಗಳಲ್ಲಿ ಅಲ್ಲಿ ಹೋಮ ಮಾಡ್ತಿರ್ತಾರಲ್ಲ ಅವ್ರಿಗೆ ತೊಗೊಂಡೋಗಿ ಕೊಡಬೇಕು. ಪೂರ್ಣಾವತಿ ಸಮಯ, ಹೋಮದಲ್ಲಿ ಪೂರ್ಣಾವತಿ ಮಾಡ್ತಾರಲ್ಲ ಆ ಪೂರ್ಣಾವತಿ ಸಮಯದಲ್ಲಿ ಈ ಜಟಾಮಸಿನ ಜೊತೆಲಿ ಹಾಕಿ ಪೂರ್ಣಾವತಿ ಕೊಟ್ಬಿಡಿ, ಆಹುತಿ ಕೊಟ್ಬಿಡಿ ಅಂತ ಹೇಳಿ ಕೊಡಬೇಕು. ಆದರೆ ಹೇಳುವಾಗ ನಾವು ಜಪ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳಬಾರ್ದು. ಪೂರ್ಣಾವತಿಗೆ ಅವರು ಪೂರ್ಣಾವತಿ ಪೂಜೆ ಮಾಡ್ತಿ ಇಟ್ಟಿರ್ತಾರಲ್ಲ ಅದಕ್ಕೆ ತೊಗೊಂಡು ಕೊಡಿ. ಜಟಾಮಸಿ ಅಂತೇಳಿ ಅವ್ರಿಗೆ ಗೊತ್ತಾಗುತ್ತೆ ಇದು ಜಟಾಮಸಿ ಅಂತೇಳಿ. ಆ ಜಟಾಮಸಿನ ಪೂರ್ಣಾವತಿ ಮಾಡುವಾಗ ಅದು ಕೊಟ್ಬಿಟ್ರೆ ಅದು ಪೂರ್ಣಾವತಿ ಜೊತೆಗೆ ಅದು ಸಮರ್ಪಣೆ ಆಗುತ್ತೆ. ಆಗ ಪೂರ್ವಜನ್ಮದ ದ್ವೇಷ ಅಸೂಯೆಗಳು ಭೂಮಿ ವಿಚಾರದಲ್ಲಿ, ದುಡ್ಡಿನ ವಿಚಾರದಲ್ಲಿ, ಒಡವೆ ವಿಚಾರದಲ್ಲಿ, ವಸ್ತು ವಿಚಾರದಲ್ಲಿ, ಹೆಣ್ಣಿನ ವಿಚಾರದಲ್ಲಿ, ಗಂಡಿನ ವಿಚಾರದಲ್ಲಿ, ಯಾವುದೇ ಒಂದು ಕೌಟುಂಬಿಕ ಸಮಸ್ಯೆಗಳಲ್ಲಿ ಆದಂಥ ದೋಷಗಳೆಲ್ಲ ಈ ಜಟಾಮಸಿ ಎಳ್ಕೊಂಡು ಅದು ಸುಟ್ಟು ಭಸ್ಮ ಮಾಡಿ ಅಣ್ಣ ತಮ್ಮಂದಿರು ಒಂದಾಗ್ತಾರೆ, ಚೆನ್ನಾಗಿರ್ತಾರೆ. ಅಕ್ಕ ತಂಗಿರು ಒಂದಾಗ್ತಾರೆ, ಅಣ್ಣ ತಂಗಿದ್ರು ಚೆನ್ನಾಗಿರ್ತಾರೆ, ಅಕ್ಕ ತಮ್ಮಂದಿರು ಚೆನ್ನಾಗಿರ್ತಾರೆ. ಹೀಗೆ ಬಾಂಧವ್ಯದಲ್ಲಿದ್ದಂಥ ದೊಡ್ಡ ಶಾಪ ಪಾಪಗಳು ಬಿಡುಗಡೆ ಆಗುತ್ತೆ ಈ ಕಲ್ಸಕ್ಕರೆ ಜಟಾಮಸಿಯಿಂದ. ಅದರಿಂದ ಮನೇಲಿ ಗೃಹಪ್ರವೇಶ ಮಾಡಬೇಕಾದ್ರೆ ಯಾರು ಫಸ್ಟ್ ಡೇ ಮನೆ ಗೃಹಪ್ರವೇಶ ಮಾಡ್ತಾರಲ್ಲ ಆವಾಗ ಅವ್ರ ಮನೇಲಿ ಮಕ್ಕಳುಗಳ ಹೆಣ್ಮಕ್ಳು ಗಂಡು ಮಕ್ಕಳಿತ್ತು ಅಂದರೆ ಈ ಮಂತ್ರದಿಂದ ಹೋಮ ಮಾಡಿಸ್ಬೇಕಂತೆ. ಈ ಮಂತ್ರದಿಂದ ಹೋಮ ಮಾಡಿಸ್ಬೇಕು ಪುರೋಹಿತರಿಂದ. ಓಂ ಕ್ಲೀಂ ಭರತಾಗ್ರಜ ರಾಮ ಕ್ಲೀಂ ಸ್ವಾಹ, ಓಂ ಕ್ಲೀಂ ಭರತ ಅಗ್ರಜ ರಾಮ ಕ್ಲೀಂ ಸ್ವಾಹ
ಅಂತ ಹೇಳಿ ಮಾಡೋದ್ರಿಂದ ಆ ಮನೇಲಿ ವಾಸ ಮಾಡುವಂಥ ಅಕ್ಕ ತಂಗಿರು ಹೆಣ್ಮಕ್ಳು ಗಂಡು ಮಕ್ಕಳಾಗೋ ಎಲ್ರಿಗೂ ಕೂಡ ಈಗಲೇ ಆ ಹೋಮದಲ್ಲೇ ದೋಷ ಎಲ್ಲ ತೆಗೆದುಹಾಕಿ ಮನೇಲಿ ಗಂಡು ಮಕ್ಕಳಲ್ಲಿ ಹೆಣ್ಮಕ್ಳ ಶಾಂತಿ ಸಹನೆ ಸೌಹಾರ್ದ ಎಲ್ಲ ಪ್ರಾಪ್ತಿಯಾಗ್ತದೆ ಅಂತ ಹೇಳ್ತಾರೆ. ಅದರಿಂದ ನಾವು ಎಷ್ಟೋ ಸೂಕ್ಷ್ಮತೆಗಳನ್ನು ಬಿಟ್ಬಿಡ್ತೀವಿ ಗುರುಪ್ರವೇಶದಲ್ಲಿ. ಮನೇಲಿ ಮಕ್ಕಳಿರೋ ಮನೆಯಲ್ಲಿ ಇದೆಲ್ಲ ಮಾಡಬೇಕು. ಆಮೇಲೆ ತಾಯಿ ಗರ್ಭದಲ್ಲೇ ಇದ್ದಾಗ ಈ ಮಂತ್ರ ಜಪ ಮಾಡೋದ್ರಿಂದ ನಾಳೆ ಉಡೋ ಮಕ್ಕಳು ಅಣ್ಣ ತಂಗಿದಿರು ಅಕ್ಕ ತಮ್ಮಂದಿರೋದ ಮೇಲೆ ದ್ವೇಷ ಅಸೂಯೆ ಇರೋದಿಲ್ಲ, ಭಾಳ ಪ್ರೀತಿಸ್ತಾರೆ. ಓಂ ಕ್ಲೀಂ ಭರತಾಗ್ರಜ ರಾಮ ಕ್ಲೀಂ ಸ್ವಾಹ. ರಾಮೋಪನಿಷತ್ತಲ್ಲಿ ಇದು ಬರುತ್ತೆ ಈ ಮಂತ್ರ. ರಾಮೋಪನಿಷತ್ ಒಂದಿದೆ, ರಾಮೋಪನಿಷತ್ ಅಂತ, ಅದರಲ್ಲಿ ಇದೊಂದು ಕಡೆ ಬರ್ತದೆ. ಭಾಳ ವಿಶೇಷವಾದಂಥ ಮಂತ್ರ. ಅಣ್ಣ ತಮ್ಮಂದಿರು ಅಕ್ಕ ತಂಗಿ ನಡುವೆ ಇರತಕ್ಕ ದ್ವೇಷ ಅಸೂಯೆ ಮನಸ್ತಾಪ ನಿಷ್ಠುರ ಅಗೌರವ ಅವಮಾನ ಎಲ್ಲವೂ ಆ ಬಿರುಕಲ್ಲೇ ಬಿಡುಗಡೆ ಆಗಿ ಶಾಂತಿಯಿಂದ ಬದುಕುವಂಥ ಒಂದು ಸಾಮರ್ಥ್ಯತೆಯನ್ನು ಈ ಮಂತ್ರ ಈ ತಂತ್ರವನ್ನು ನಮಗೆ ಒದಗಿಸ್ಕೊಡುತ್ತೆ. ಅದರಿಂದ ಕುಜ ಶುಕ್ರ ಮತ್ತು ಶನಿ ಈ 3 ಗ್ರಹಕ್ಕೂ ಈ ಮಂತ್ರ ಶಾಂತಿ ಮಾಡುತ್ತೆ. ಈ ವಿಶೇಷವಾದದ್ದು ಮಂತ್ರ ಇದು. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅಂತ ಒಂದು ಬಟನ್ ಇದೆ ಅಲ್ಲೇ, ಅಲ್ಲಿ ಪ್ರೆಸ್ ಮಾಡಿ. ನೀವು ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿದ್ರೆ ನೀವು ನನಗೆ ಕೊಡೋ ಒಂದು ಮರ್ಯಾದೆ ಮತ್ತು ನೀವು ನೋಡೋದಕ್ಕೂ ಸಾರ್ಥಕ ಆಯಿತು ಅಂತ. ಅದರಿಂದ ನಿಮ್ಮನ್ನೇ ನೀವು ಲೈಕ್ ಮಾಡಬೇಕು. ನಿಮಗೆ ನೀವು ಲವ್ ಮಾಡಬೇಕು ಅಂದರೆ ಆ ಲೈಕ್ ಬಟನ್ ಪ್ರೆಸ್ ಮಾಡಬೇಕು. ಆಮೇಲೆ ನೀವು ನೋಡಿದಂಥ ಎಪಿಸೋಡ್ ಲಿಂಕನ್ನು ನಿಮ್ಮ ಬಂಧು ಮಿತ್ರರು ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟ್ವಿಟ್ಟರ್ ಲಿಂಕ್ಡ್ಇನ್ ಕೂಡ ನಾನು ಎಲ್ಲ ಟೈಮಲ್ಲೂ ಅಪ್ಲೋಡ್ ಮಾಡ್ತಿರ್ತೀವಿ. ಅಲ್ಲೂ ಕೂಡ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmishriniwas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.